ನಮಸ್ಕಾರ. ಕರ್ನಾಟಕದ ನಕಾಶೆಯಲ್ಲಿ ಹಾವೇರಿ ಜಿಲ್ಲೆ ಅಂದ್ರೆ ಅದೊಂದು ಬರೀ ಭೌಗೋಳಿಕ ಪ್ರದೇಶ ಅಷ್ಟೇ ಅಲ್ಲ, ಅದೊಂದು ಜೀವಂತ ಸಾಂಸ್ಕೃತಿಕ ಅನುಭವ. ಹಾಗಾದ್ರೆ ಈ ಜಿಲ್ಲೆಯನ್ನ ಕರ್ನಾಟಕದ ಸಾಂಸ್ಕೃತಿಕ ಹೃದಯಗಳಲ್ಲಿ ಒಂದು ಅಂತ ಯಾಕ್ ಕರೀತಾರೆ? ಬನ್ನಿ, ಈ ಪ್ರಶ್ನೆಯ ಹಿಂದಿರೋ ಆಳವಾದ ಕಾರಣಗಳನ್ನ ಒಟ್ಟಿಗೆ ಹುಡುಕೋಣ. ಸರಿ, ನಮ್ಮ ಇವತ್ತಿನ ಈ ಪಯಣಕ್ಕೆ ದಾರಿ ದೀಪನೇ ಈ ಪ್ರಶ್ನೆ. ಇದಕ್ಕೆ ಉತ್ತರ ಏನಾದ್ರೂ ಇದ್ರೆ ಅದು ಇವತ್ತಿನಲ್ಲಿ ಸಿಗಲ್ಲ. ಅದು ಶತಮಾನಗಳಷ್ಟು ಹಳೆಯ ಇತಿಹಾಸ, ಕಲೆ ಮತ್ತು ಜ್ಞಾನ ಪರಂಪರೆಯ ಪದರಗಳ ಒಳಗೆ ಅಡಗಿದೆ. ಬನ್ನಿ, ಆ ಒಂದೊಂದೇ ಪದರವನ್ನ ಬಿಡಿಸಿ ನೋಡೋಣ. ಈ ಸಾಂಸ್ಕೃತಿಕ ವೈಭವದ ಬೇರು ಎಲ್ಲಿದೆ ಅಂತ ಅರ್ಥ ಮಾಡ್ಕೋಬೇಕು ಅಂದ್ರೆ ನಾವು ಮೊದಲು ಟೈಮ್ ಟ್ರಾವೆಲ್ ಮಾಡಿ ಹಾವೇರಿಯನ್ನ ಆಳಿದ ದೊಡ್ಡ ದೊಡ್ಡ ರಾಜವಂಶಗಳ ಕಥೆಯನ್ನ ಕೇಳ್ಬೇಕು. ಪ್ರತಿಯೊಂದು ರಾಜವಂಶವೂ ಈ ನೆಲದ ಮೇಲೆ ತನ್ನದೇ ಆದ ಅಳಿಸಲಾಗದ ಗುರುತನ್ನ ಬಿಟ್ಟೋಗಿದೆ. ಈ ಟೈಮ್ಲೈನ್ ನೋಡಿ, ಇದು ಬರೀ ಹೆಸರುಗಳ ಪಟ್ಟಿ ಅನ್ಕೋಬೇಡಿ, ಇದೊಂದು ಸಾಂಸ್ಕೃತಿಕ ವಿಕಾಸದ ಕಥೆ. ಕನ್ನಡದ ಮೊದಲ ಸಾಮ್ರಾಜ್ಯ ಕಟ್ಟಿದ ಕದಂಬರು, ಬಾದಾಮಿಯ ಬಂಡೆಗಳಲ್ಲಿ ಕಲೆಯನ್ನರಳಿಸಿದ ಚಾಳುಕ್ಯರು, ಅವರ ನಂತರ ದಕ್ಷಿಣ ಭಾರತವನ್ನೇ ಆಳಿದ ರಾಷ್ಟ್ರಕೂಟರು, ಆಮೇಲೆ ದೇವಾಲಯ ವಾಸ್ತುಶಿಲ್ಪಕ್ಕೆ ಒಂದು ಗೋಲ್ಡನ್ ಏಜ್ ತಂದ ಪಶ್ಚಿಮ ಚಾಳುಕ್ಯರು, ಆಮೇಲೆ ಬಂದ ವಿಜಯನಗರದ ಅರಸರು. ಹೀಗೆ ಪ್ರತಿಯೊಂದು ಆಳ್ವಿಕೆಯೂ ಹಾವೇರಿಯ ಇವತ್ತಿನ ಗುರುತನ್ನ ರೂಪಿಸೋಕೆ ಒಂದೊಂದು ಇಟ್ಟಿಗೆಯ ಹಾಗೆ ಕೆಲಸ ಮಾಡಿದೆ. ಇತಿಹಾಸದ ಈ ಹಾದಿಯಲ್ಲಿ ಪಶ್ಚಿಮ ಚಾಳುಕ್ಯರ ಕಾಲ ಇದೆಯಲ್ಲ, ಅದೊಂದು ಬಹಳ ಮುಖ್ಯವಾದ ಟರ್ನಿಂಗ್ ಪಾಯಿಂಟ್. ಯಾಕಂದ್ರೆ ಅವರ ಆಳ್ವಿಕೆಯಲ್ಲೇ ಹಾವೇರಿ ಕೇವಲ ಒಂದು ಆಡಳಿತ ಕೇಂದ್ರವಾಗಿ ಉಳಿದೇ ಕಲೆ ಮತ್ತು ಸಂಸ್ಕೃತಿಯ ಒಂದು ಪ್ರಮುಖ ಹಬ್ ಆಗಿ ಇಡೀ ಜಗತ್ತಿನ ಗಮನ ಸೆಳೆಯಿತು. ಇದಕ್ಕೆ ಸಾಕ್ಷಿಯಾಗಿ ಅವರು ಕಟ್ಟಿಸಿದ ಅದ್ಭುತವಾದ ದೇವಸ್ಥಾನಗಳು ಇವತ್ತಿಗೂ ಆ ಕಥೆಯನ್ನ ಹೇಳ್ತಾನೇ ಇವೆ. ಆ ರಾಜವಂಶಗಳು ಬರೀ ಇತಿಹಾಸದ ಪುಸ್ತಕಗಳಲ್ಲಿ ಮಾತ್ರ ಇಲ್ಲ ಗೊತ್ತಾ? ಅವರು ಬಿಟ್ಟು ಹೋದ ಪರಂಪರೆ ಇವತ್ತಿಗೂ ಕಲ್ಲಿನ ಕಾವ್ಯವಾಗಿ ನಮ್ಮ ಕಣ್ಣು ಮುಂದೆ ಇದೆ. ಅವರ ಕಲಾತ್ಮಕತೆಯ ಪೀಕ್ ಲೆವೆಲ್ ಹೇಗಿತ್ತು ಅಂತ ನೋಡಕ್ಕೆ ರೆಡಿಯಾಗಿ? ಹಾವೇರಿಯ ಸಿದ್ದೇಶ್ವರ ದೇವಸ್ಥಾನದ ಸೂಕ್ಷ್ಮ ಕೆತ್ತನೆಗಳನ್ನ ನೋಡಿ. ಹಾನಗಲ್ನ ತಾರಾಕೇಶ್ವರ ದೇವಸ್ಥಾನದ ಆ ವಿಶಿಷ್ಟವಾದ ನಕ್ಷತ್ರಾಕಾರದ ಗರ್ಭಗುಡಿ, ಮತ್ತೆ ಗಳಗನಾಥದ ಶಂಭುಲಿಂಗೇಶ್ವರ ದೇವಸ್ಥಾನ. ಇವೆಲ್ಲ ಬರೀ ಪೂಜಾ ಸ್ಥಳಗಳು ಅಷ್ಟೇ ಅಲ್ಲ, ಇವು ಆ ಕಾಲದ ಕಲೆ, ಟೆಕ್ನಾಲಜಿ ಮತ್ತೆ ಸೌಂದರ್ಯ ಪ್ರಜ್ಞೆಯ ಜೀವಂತ ಎನ್ಸೈಕ್ಲೋಪೀಡಿಯಾಗಳು. ಸರಿ, ಇತಿಹಾಸ ಮತ್ತು ಸ್ಮಾರಕಗಳಿಂದ ಸ್ವಲ್ಪ ಮುಂದೆ ಬಂದು ಈಗ ಹಾವೇರಿಯ ಜೀವಂತ ಸಂಸ್ಕೃತಿ ಮತ್ತು ಇವತ್ತಿನ ಆರ್ಥಿಕತೆಯ ಕಡೆಗೂ ಒಂದು ನೋಟ ಹರಿಸೋಣ. ಈ ನೆಲದ ನಿಜವಾದ ಶ್ರೀಮಂತಿಕೆ ಅಂದ್ರೆ ಏನು? ನೋಡಿ, ಇದು ಹಾವೇರಿಯ ಶ್ರೀಮಂತಿಕೆಯ ಎರಡು ಮುಖಗಳನ್ನ ಎಷ್ಟು ಚೆನ್ನಾಗಿ ತೋರಿಸುತ್ತಲ್ವಾ? ಒಂದ್ ಕಡೆ ಫಲವತ್ತಾದ ಭೂಮಿಯಿಂದ ಬರುವ ಜೋಳ, ಹತ್ತಿಯಂಥ ಬೆಳೆಗಳು ಆರ್ಥಿಕತೆಗೆ ಬ್ಯಾಕ್ಬೋನ್. ಇನ್ನೊಂದ್ ಕಡೆ ಜನರ ಹೃದಯದಲ್ಲೇ ಬೆರೆತು ಹೋಗಿರುವ ಜನಪದ ಸಂಗೀತ, ಯಕ್ಷಗಾನ ಮತ್ತೆ ಊರ ಹಬ್ಬಗಳು. ಈ ಎರಡೂ ಸೇರ್ದಾಗಲೇ ಹಾವೇರಿಯ ಸಂಪೂರ್ಣ ಚಿತ್ರ ಸಿಗೋದು. ಒಂದು ಪ್ರದೇಶದ ಆತ್ಮವನ್ನ ಅಳಿಯೋದು ಕೇವಲ ಕಟ್ಟಡಗಳಿಂದಾಗಲಿ ಬೆಳೆಗಳಿಂದಾಗಲಿ ಅಲ್ಲ, ಬದಲಾಗಿ ಅಲ್ಲಿ ಹುಟ್ಟಿದ ಶ್ರೇಷ್ಠ ವ್ಯಕ್ತಿಗಳಿಂದ. ಈ ವಿಷಯದಲ್ಲಿ ಹಾವೇರಿ ನಿಜಕ್ಕೂ ಹೆಮ್ಮೆ ಪಡಬಹುದಾದ ನಾಡು. ಮುಂದಿನ ವಿಷಯಕ್ಕೆ ಹೋಗೋ ಮುಂಚೆ ದಾಸ ಸಾಹಿತ್ಯ ಅಂದ್ರೆ ಏನು ಅಂತ ಸ್ವಲ್ಪ ತಿಳ್ಕೊಳ್ಳೋದು ತುಂಬಾನೇ ಮುಖ್ಯ. ಇದು ಕೇವಲ ಸಾಹಿತ್ಯ ಅಲ್ಲ, ಇದು ಸಂಗೀತ ಮತ್ತು ಸರಳ ಪದಗಳ ಮೂಲಕ ಸಾಮಾನ್ಯ ಜನರಿಗೆ ಭಕ್ತಿಯ ದಾರಿಯನ್ನು ತೋರಿಸಿದ ಒಂದು ದೊಡ್ಡ ಸಾಮಾಜಿಕ ಮತ್ತು ಆಧ್ಯಾತ್ಮಿಕ ಚಳವಳಿ. ಹೌದು, ಈ ದಾಸ ಸಾಹಿತ್ಯ ಪರಂಪರೆಯ ಅತಿ ದೊಡ್ಡ ಹೆಸರುಗಳಲ್ಲಿ ಒಬ್ಬರಾದ ಸಂತ ಕವಿ ಕನಕದಾಸರು. ಅವರು ಹುಟ್ಟಿದ್ದು ಇದೇ ಹಾವೇರಿ ಜಿಲ್ಲೆಯ ಬಾಡ ಅನ್ನೋ ಗ್ರಾಮದಲ್ಲಿ. ಅವರ ಕೀರ್ತನೆಗಳು ಜಾತಿ, ಮತ ಎಲ್ಲವನ್ನೂ ಮೀರಿ ಇವತ್ತಿಗೂ ಕರ್ನಾಟಕದ ಮನೆಗಳಲ್ಲಿ ಜೀವಂತವಾಗಿವೆ. ಇದು ಹಾವೇರಿಯ ಬೌದ್ಧಿಕ ಮತ್ತು ಆಧ್ಯಾತ್ಮಿಕ ಕೊಡುಗೆಯ ಒಂದು ಶಿಖರ ಅಂತಾನೆ ಹೇಳ್ಬೋದು. ಹಾಗಾದ್ರೆ ನಾವು ಶುರು ಮಾಡಿದ ಪ್ರಶ್ನೆಗೆ ಈಗ ಉತ್ತರ ಸ್ಪಷ್ಟವಾಯಿತು ಅಲ್ವಾ? ರಾಜವಂಶಗಳ ಇತಿಹಾಸದ ಅಡಿಪಾಯ, ಚಾಳುಕ್ಯರ ವಾಸ್ತುಶಿಲ್ಪದ ಸೌಂದರ್ಯ, ಈ ನೆಲದ ಕೃಷಿ ಸಂಪತ್ತು, ಇಲ್ಲಿನ ಜನರ ಸಾಂಸ್ಕೃತಿಕ ಸಂಭ್ರಮ ಮತ್ತು ಕನಕದಾಸರಂಥ ಮಹನೀಯರ ಚಿಂತನೆ, ಇವೆಲ್ಲವೂ ಒಟ್ಟಾಗಿ ಸೇರಿ ಹಾವೇರಿಯ ಈ ವಿಶಿಷ್ಟ ಮತ್ತು ಶ್ರೀಮಂತ ಸಾಂಸ್ಕೃತಿಕ ಆತ್ಮವನ್ನ ರೂಪಿಸಿವೆ. ಕೊನೆಗೆ ಈ ಎಲ್ಲ ವಿವರಣೆ ನಮ್ಮನ್ನ ಒಂದು ಆಳವಾದ ಪ್ರಶ್ನೆಯ ಹತ್ತಿರ ತಂದು ನಿಲ್ಲಿಸುತ್ತೆ. ಯಾವುದೇ ಒಂದು ಪ್ರದೇಶದ ನಿಜವಾದ ಆತ್ಮವನ್ನ, ಅದರ ಒಂದು ಯುನೀಕ್ ಐಡೆಂಟಿಟಿಯನ್ನ ರೂಪಿಸೋದು ಅದರ ಇತಿಹಾಸದ ಪದರಗಳೇನಾ? ಇದರ ಬಗ್ಗೆ ಯೋಚನೆ ಮಾಡಬೇಕಾದ ವಿಷಯ.